ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲಸದ ಹಸಿವಿನ ಬಗ್ಗೆ ಮಾತನಾಡೋಣ. ಯಾರಿಗೆ ಕೆಲಸದ ಅವಶ್ಯಕತೆ ಇರುವುದಿಲ್ಲ ಹೇಳಿ? ದುಡಿಯುವ ಛಲ, ಬೇಕಾದ್ದನ್ನು ತೆಗೆದುಕೊಳ್ಳಬೇಕೆಂಬ ಹಂಬಲ. ಇವಾಗಿನ ಕಾಲದಲ್ಲಿ ಕುಳಿತುಕೊಂಡಲ್ಲಿಯೇ ಕೆಲಸದ ಹುಡುಕಾಟ ಮಾಡಬಹುದು, ಕುಳಿತಲ್ಲಿಯೇ ಕೆಲಸವನ್ನು ಕೂಡ ಗಿಟ್ಟಿಸಿಕೊಳ್ಳಬಹುದು. ಈ ಹುಡುಕಾಟದಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಚ್ಚರ ವಹಿಸಬೇಕೆಂದರೆ, ಸ್ವಲ್ಪ ಹುಷಾರು ತಪ್ಪಿದಲ್ಲಿ ನೀವು ನಿಮ್ಮ ಹಣದ ವಂಚಿತರಾಗಬೇಕಾದೀತು. ಹುಷಾರ್. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಪ್ರತ್ಯೇಕವಾಗಿ ಮಾತನಾಡುವುದಾದರೆ, ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಹತ್ತಿರ ಕೆಲಸವಿದ್ದರೂ ಕೂಡ ಪ್ಯಾಸಿವ್ ಇನ್ಕಮ್ನ ಹುಡುಕಾಟದಲ್ಲಿಯೂ ಎಚ್ಚರ ವಹಿಸಬೇಕಾದೀತು. ಉದಾಹರಣೆಗೆ, 29 ವರ್ಷದ ಯುವತಿ ಅರೆಕಾಲಿಕ ನೌಕರಿಯ ಹುಡುಕಾಟದಲ್ಲಿದ್ದಾಗ ವಾಟ್ಸಪ್ಗೆ ಒಂದು ಅನಾಮಿಕ ನಂಬರಿಂದ ಅರೆಕಾಲಿಕ ಹುದ್ದೆ ಇರುವುದಾಗಿ ಸಂದೇಶ ಹಾಗೂ ಒಂದು ಯೂಟ್ಯೂಬ್ ಲಿಂಕನ್ನು ಕೂಡ ಕಳಿಸುತ್ತಾರೆ. ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅದರ ಡೀಟೇಲ್ ಇನ್ಫಾರ್ಮೇಷನ್ ಆ ಯೂಟ್ಯೂಬ್ ಲಿಂಕಲ್ಲಿ ಓಪನ್ ಆಗುತ್ತದೆ. ಅದರಲ್ಲಿ ಇರುತ್ತದೆ ಲೈಕ್ ಪೋಸ್ಟ್, ಫೋಟೋ ಇಂಥವುದಕ್ಕೆಲ್ಲ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದರೆ ಒಂದಕ್ಕೆ 150 ರೂಗಳು ಕೊಡುವುದಾಗಿ ಹೇಳಿರುತ್ತದೆ. ಇದನ್ನು ನೋಡಿ ಇದಕ್ಕೆ ಒಪ್ಪಿಕೊಂಡ ಯುವತಿಯನ್ನು ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಮಾಡಿರುತ್ತಾರೆ. ಕೆಲವು ದಿನ, ವಾರಗಳ ಕೆಲಸದ ಸಂಬಳವನ್ನು ಕೊಟ್ಟಿರುತ್ತಾರೆ. ಇದನ್ನೇ ನಂಬಿ ವಿಶ್ವಾಸಕ್ಕೆ ತೆಗೆದುಕೊಂಡ ಯುವತಿಗೆ ಮತ್ತೊಂದಿಷ್ಟು ದುಡ್ಡು ಗಳಿಸಲು ಐಡಿಯಾ ಕೊಟ್ಟ ವಂಚಕರು, ನಮ್ಮ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ನೂ ಹೆಚ್ಚು ಗಳಿಸಬಹುದೆಂಬ ನಂಬಿಸಿ ಅತಿಯಾಗಿ ನಂಬಿ ಅವರು ಕೊಟ್ಟ 15 ಖಾತೆಗಳಿಗೆ ಹಂತ ಹಂತವಾಗಿ 38 ಲಕ್ಷ ರೂಗಳನ್ನು ಹಾಕಿರುತ್ತಾರೆ. ಇದರ ಮಧ್ಯೆ ಸ್ವಲ್ಪ ಲಾಭಾಂಶದ ಆಸೆ ತೋರಿಸಿ 62,000 ರೂಗಳನ್ನು ಜಮೆ ಮಾಡಿರುತ್ತಾರೆ. ನಂತರ ಆ ಅರೆಕಾಲಿಕ ಹುದ್ದೆಯ ವ್ಯಕ್ತಿ ನ್ಯಾಪತ್ತೆ. ಅದಕ್ಕೆ ಹುಷಾರ್. ಇದು